ನಮಸ್ತೆ. ಈ ಒಂದು ಅಪಘಾತದ ಸುದ್ದಿ ಇದು. ಏನಂದರೆ, ನಮ್ಮ ಪ್ರಸನ್ನ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ದರು. ಆದ್ದರಿಂದ ಬಂದು 1 ತಿಂಗಳಾಗಿದೆ ಅವರು ನಮ್ಮಿಂದ ದೂರವಾಗಿ. ಆದರೆ ಬಂದು ನಮ್ಮಿಂದ ದೂರವಾಗಿ 1 ತಿಂಗಳಾದ್ರೂ ಇವಾಗಲೂ ನಮ್ಮಿಂದ ಅವರು ಹೋಗಿದ್ದಾರೆ ಅನ್ನೋದು ಇದಿಲ್ಲ. ನಮಗೆ ನಮ್ಮ ಹತ್ರನೇ ಇದ್ದಾರೆ, ಒಡನಾಟದಲ್ಲಿದ್ದಾರೆ ಅಂತ. ಈ ನಮ್ಮೊಂದು ಹಳ್ಳಿ ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲೇ ಇರಲಿ, ಯಾವುದೇ ಹಳ್ಳಿಯಲ್ಲಿ ಒಂದು ಸಣ್ಣ ಪುಟ್ಟ ಬಡತನದ ಕುಟುಂಬದಿಂದ ಬಂದು ಒಂದು ನಾವು ಮನೆ ಕಟ್ಟಬೇಕಂದ್ರೆ ಪ್ರತಿಯೊಂದು ಮನೆ ಟೈಲ್ಸು ಕಬ್ಬಿಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡ್ತಿದ್ದರು. ಮತ್ತು ಬಂದು ಅವರ ಕಡೆಯಿಂದ ಏನಾದರೂ ಆಗಿಲ್ಲ ಅಂದ್ರೂ ನಮ್ಗೆ ಗೊತ್ತಿದ್ದಂಗೆ ಎಷ್ಟೋ ಜನಗಳ ಹತ್ರ ಸಾಲ ಮಾಡಿ ಅವ್ರಿಗೆ ಸಹಾಯ ಮಾಡಿರುತ್ತಾರೆ. ಅದರಿಂದ ಬಂದು ನಮಗೆ ಮತ್ತೆ ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಮತ್ತು ಕಣ್ಣಿನ ಚೆಕಪ್ ಮಾಡಿದ್ದೀವಿ. ಮತ್ತು ಆರೋಗ್ಯ ಶಿಬಿರ ಇದು ಮಾಡಿದ್ವಿ. ಮತ್ತು ಬಂದು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಹತ್ರ ಬಂದು ಒಂದು ಗಿಡವನ್ನು ನೆಡೋದಕ್ಕೆ ನಾವು ಇದಾಗಿದ್ದೀವಿ ಸರ್. ఆల్రెడీ మెంబర్ అంతా అయింది కదా, వాళ్ళ స్పీడ్ తీసుకొని మేము వర్క్ చేస్తామని నీకేమనిపిస్తుంది పంచాయతీ లెవెల్? ಎಲ್ಲರಿಗೂ ನಮಸ್ಕರಿಸ್ತಾ, ನಮ್ಮ ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ನಮ್ಮ ಹೆಮ್ಮೆನತದ ಗ್ರಾಮಸ್ಥರಿಗೂ ನಮಸ್ಕರಿಸುತ್ತಾ, ನಮ್ಮ ಈ ಪ್ರಸನ್ನೋತ್ಸವ ಒಂದು ಕಾರ್ಯಕ್ರಮ ವಿಶೇಷತೆ ಏನೆಂದರೆ, ನಮಗೆ ತುಂಬ ಅಹಿತಕರ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ನಮ್ಮ ಹೆಮ್ಮೆನತ ಗ್ರಾಮದ ಎಲ್ಲ ಯುವಕರು ಆ ಒಡನಾಟವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಖ್ಯವಾಗಿ ಇನ್ನೊಂದು ವಿಷಯ ಏನೆಂದರೆ, ನಮ್ಮ ಪ್ರಸನ್ನನಿಗೆ ಯಾವುದೇ ಒಂದು ಜಾತಿ ಭೇದ ಅನ್ನೋದು ಮಾತ್ರ ಇಲ್ಲ. ಜಾತಿ ಭೇದ ಇಲ್ಲ ಒಂದು ವಿಷಯದ ಮಾತ್ರ ಎಲ್ಲರ ಒಂದು ಮನೆಯಲ್ಲೂ ಅವ್ರ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಅಂಥ ಒಂದು ಪ್ರಸನ್ನ ಕುಮಾರ್ ಇವತ್ತು ಇಲ್ಲ ಅನ್ನೋದು ನಮಗೆ ತುಂಬ ಮನಸ್ಸಿನ ನೋವಾಗಿದೆ. ಅದೇ ರೀತಿಯಲ್ಲಿ ಹೆಮ್ಮೆನತ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಆಗಿದ್ದರು. ಅವರಾದ ನಂತರ ನಾವು ಆಗಿದ್ವಿ. ಅದರಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ಅವರು ಒಂದು ಯಾವ ಥರ ಕಾರ್ಯಕ್ರಮವನ್ನು ನಡೆಸಿದ್ರು, ಯಾವ ಥರ ಒಂದು ಊರಿನಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡು ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈ ನಮ್ಮ ಕುಟುಂಬದಲ್ಲಿ ಆಗಿರುವಂಥ ಒಂದು ನಮ್ಮ ಘಟನೆ ಅನ್ನೋದು ನಮಗೂ ಮನಸ್ಸಿಗೆ ಬಂದಿರುತ್ತೆ. ಯಾಕಂದರೆ ಅಲ್ಲಾಗಿರೋ ಒಂದು ವಿಶೇಷ ಇದೆಯಲ್ಲ, ನಮ್ಮ ಮನೇಲಿ ಆಗಿರುವಂಥ ಒಂದು ಇದನ್ನು ನಮ್ಮ ಮನಸ್ಸಿಗೆ ನೋವನ್ನು ಹೆಚ್ಚಾಗಿ ತಂದುಕೊಡ್ತಾ ಇದೆ. ಅದರಿಂದ ಈಗ ಈ ಒಂದು ಬ್ಲಡ್ ಕ್ಯಾಂಪು ಮತ್ತು ಒಂದು ಆರೋಗ್ಯ ಶಿಬಿರ ಈ ಜಾಲಪ್ಪ ಕಡೆಯಿಂದ ಎಲ್ಲ ಬಂದು ತುಂಬ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಪಕ್ಕದಲ್ಲಿ ಎಲ್ಲ ಒಂದು ಹಳ್ಳಿಗಳ ಕಡೆಯಿಂದನೂ ಬಂದು ಎಲ್ಲ ಮತ್ತು ಇದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಇಷ್ಟು ಮಾತಾಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಇವತ್ತು ಎಲ್ರಿಗೂ ನಮಸ್ಕಾರ. ಇವತ್ತು ಹೆಮ್ಮೆನತ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯುಳ್ಳ ಹೆಮ್ಮೆನತ ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಸಾಮಾನ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಶಿಬಿರಕ್ಕೆ ಹೆಮ್ಮೆನತ ಯುವಕರು, ಹಿರಿಯರು, ವಯಸ್ಕರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಮೊದಲನೇ ಪುಣ್ಯಸ್ಮರಣೆಗೋಸ್ಕರ ಎಲ್ಲ ಕಾರ್ಯಕ್ರಮ ದಾನ ಧರ್ಮಗಳನ್ನು ಮಾಡುತ್ತಾ ಈ ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಒಂದು ರಕ್ತದಾನ ಕೊಟ್ಟರೆ ಒಂದು ಜೀವವನ್ನು ಉಳಿಸ್ದಂಗೆ. ಒಂದು ಕಣ್ಣನ್ನು ನಾವು ಯಾವತ್ತು ಚೆಕ್ ಮಾಡಿ ಯಾರಿಗಾದರೂ ಫೈಂಡ್ ಔಟ್ ಮಾಡಿ ಉಳಿಸಿದರೆ ಅದು ಕಣ್ಣು ಕೂಡ ದೃಷ್ಟಿ. ಆ ಒಂದು ಉದ್ದೇಶದಿಂದ ಕಣ್ಣಿನ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಸಾಮಾನ್ಯ ತಪಾಸಣೆ ಮಾಡಿದ್ದೀವಿ. ಈ ಒಂದು ಶಿಬಿರದ ಈಗಾಗಲೇ 30 ಯೂನಿಟ್ ಬ್ಲಡ್ ಆಲ್ರೆಡಿ ಕೊಟ್ಟಿದ್ದಾರೆ. ಕಣ್ಣಿನ ತಪಾಸಣೆಯಲ್ಲಿ ನಾವು ಈಗಾಗಲೇ 60ರಿಂದ 70 ಜನಕ್ಕೆ ಉಚಿತ ಸ್ಪೆಕ್ಸನ್ನು ಈ ಯುವಕರು ಮತ್ತು ವಯಸ್ಕರು ಮತ್ತು ಹಿರಿಯರಿಂದ ಅದು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈ ಒಂದು ಶಿಬಿರಕ್ಕೆ ಈ ಒಂದು ಪಂಚಾಯತಿ 13 ಹಳ್ಳಿಗಳು ಭಾಗವಹಿಸಿದ್ದಾರೆ. ಅದು ಅಲ್ದಿರ, ಕೋಲಾರ, ಮುಳಬಾಗಿಲಿಂದ, ಬೆಂಗಳೂರಿಂದ ಬಂದಿರೋರು ಇದ್ದಾರೆ. ಇವರೆಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರವನ್ನು ಕೊಟ್ಟು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಾವು ಅವರ ಸ್ಮರಣೆಗೋಸ್ಕರ ಈ ಒಂದು ಕ್ಯಾಂಪ್ಗಳನ್ನು ನಡೆಸ್ಕೊಂಡು ಹೋಗ್ತೇವೆ. ಈ ಸಹಕಾರ ನಮ್ಮ ಹೆಮ್ಮೆನತ ಗ್ರಾಮ ಪಂಚಾಯತಿ ಎಲ್ಲರೂ ನೀಡಿರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು 30/3/2026 ಹೆಮ್ಮೆನತ ಗ್ರಾಮದ ಪ್ರಸನ್ನ ರೆಡ್ಡಿ ಅವರು ಅಕಾಲಿಕ ಮರಣ ಹೊಂದಿರ್ತಾರೆ. ಅವರ ಮರಣ ಬರೀ ಹೆಮ್ಮೆನತ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಸುಮಾರು ಒಂದು 30 ಹಳ್ಳಿಗಳಿಂದ ಅವ್ರ ಹತ್ರ ಪ್ರತಿದಿನ ಅವ್ರ ಊರಿಗೆ ಬಂದರು ಅಂದರೆ ಒಂಥರ ಎಲ್ಲರೂ ಬಂದು ಮೀಟ್ ಆಗ್ತಾಯಿದ್ರು. ಅವರಿಲ್ಲ ಅಂತ ಒಂದೇ ಒಂದು
ಇದಾಗಿದ್ದೇ ದಿಗ್ಭ್ರಮೆ ಆಗೋಯ್ತು. ಅವರು ಏನು ಅಂತ ಹೇಳಿದ್ರೆ, ಯಾರೇ ಇರಲಿ, ಏನೇ ಬಯಸ್ ಬರಲಿ, ಇಲ್ಲ ಅಂತ ವಾಪಸ್ ಕಳಿಸ್ತಾ ಇಲ್ಲ. ತನ್ನ ಆರ್ಥಿಕ ಶಕ್ತಿ ಮೀರಿ ಕೇಳಿದ್ರು ಕೂಡ ಸಾಲ ಮಾಡಿ ಕೊಟ್ಟಿರೋ ಉದಾಹರಣೆಗಳು ಎಷ್ಟೋ ಇದೆ. ಜೊತೆಗೆ ದೇವಸ್ಥಾನ ಇರಲಿ, ಇನ್ನೊಂದು ಬೆಂಗಳೂರಲ್ಲಿ ಏನೇ ಕೆಲಸ ಆಗಬೇಕು ಅಂದ್ರೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ಅವರೇ ಇದು ಮಾಡ್ತಾ ಇದ್ದಿದ್ದು. ಮತ್ತು ಈ ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಟೈಲ್ಸು, ಸಿಮೆಂಟು, ಕಬ್ಬಿಣ ಎಲ್ಲ ಏನು ಬಡವ ಬಗ್ಗರಿಗೆ ಏನೇನು ಬೇಕೋ, ಎಷ್ಟೋ ಎಕ್ಸಾಂಪಲ್ ಎಮ್ಮೆನತ್ತ ಗ್ರಾಮದಲ್ಲಿ ಎಷ್ಟೋ ಮನೆಗಳಿಗೆ ಬೇಕಾಗಿರೋ ಮೂಲ ಸೌಲಭ್ಯಗಳೆಲ್ಲ ಕೊಟ್ಟಿದ್ದಾರೆ. ಅವರ ಅಕಾಲಿಕ ಮರಣ ಅವ್ರ ಕುಟುಂಬಕ್ಕೆ ಅಲ್ಲ, ಊರಿನ ಗ್ರಾಮಕ್ಕೆ ತುಂಬ ತೊಂದರೆ ಆಯಿತು ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಮರಣ ಭರಿಸುವ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಕೋಡ್ಕೊಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಣ್ಣನ ಮಗನಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಈ ಊರಲ್ಲಿ ತುಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ SCS ನಿರ್ದೇಶಕರಾಗಿ ಅಕಾಲ ಮರಣ ಹೊಂದಿದ್ದು, ಆ ಒಂದು ಸ್ಮರಣಾರ್ಥ ಈ ಒಂದು ಐ ಕ್ಯಾಂಪು, ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪ್ ಎಲ್ಲ ಇಟ್ಕೊಂಡು ಊರಿನಲ್ಲಿ ಎಲ್ಲ ಗ್ರಾಮಸ್ಥರು, ಮುಖ್ಯವಾಗಿ ಯುವಕರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಕುಟುಂಬದ ಪರವಾಗಿ ಎಲ್ರಿಗೂ, ಯುವಕರಿಗೆ, ಈ ಗ್ರಾಮಸ್ಥರಿಗೆ ಹೃದಯಪೂರ್ವಕವಾದಂಥ ಒಂದು ಇದನ್ನು ಅರ್ಪಿಸ್ತಾ ಇದ್ದೇನೆ. ಸೂತಕದಲ್ಲಿನ ಸಂತಾಪ, ಸಡಗರವಿಲ್ಲದ ಸಂಭ್ರಮ, ಸಂತಸದಲ್ಲಿ ರಹಿತವಾದಂಥ ಒಂದು ಸಂತಾಪ, ಇದೇ ಈ ಪ್ರಸನ್ನೋತ್ಸವದ ವಿಶೇಷತೆಗಳು. ಯಾಕಂತ ಹೇಳಿದ್ರೆ, ಈ ತನಗಿರುವಂತಹ ಇತಿಮಿತಿಗಳಲ್ಲಿ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಮೀರಿ ದಾನ ಧರ್ಮ ಮತ್ತು ಸಮಾಜಮುಖಿ ಧೋರಣೆಗಳನ್ನು ಹೊಂದಿದ್ದು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿದಂತಹ ಪ್ರಸನ್ನ ಕುಮಾರ್ರವರು ಅಕಾಲಿಕ ಮರಣವನ್ನು ಹೊಂದಿದ್ದು ಈ ಭಾಗದಲ್ಲಿ ಜನತೆಗೆ ಆಘಾತವನ್ನುಂಟೆ ಮಾಡಿದೆ. ಮತ್ತು ಈ ಪ್ರಸನ್ನ ಕುಮಾರ್ರವರ ನಿಧನರಾಗಿ 1 ತಿಂಗಳಾದ ಸ್ಮರಣಾರ್ಥದಲ್ಲಿ ಈ ಒಂದು ಪ್ರಸನ್ನೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ಶಿಬಿರಗಳು ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನು ಪ್ರಮುಖವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವೈದ್ಯಕೀಯ ಶಿಬಿರದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಆರೋಗ್ಯ ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಇವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಉಚಿತ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಮತ್ತು ಮಾತ್ರೆ ವಿತರಣೆ ಮತ್ತು ಸೂಕ್ತ ಶಿಫಾರಸುಗಳನ್ನು ಕೂಡ ಇಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಮತ್ತು ನೇತ್ರದೀಪ್ GEF ಕಣ್ಣಿನ ಆಸ್ಪತ್ರೆ ಕೋಲಾರ ಇವರ ಸಹಯೋಗದೊಂದಿಗೆ 1 ವರ್ಷದಿಂದ ಹಿಡಿದು 18 ವರ್ಷದ ಒಳಗಿನ ಮಕ್ಕಳಲ್ಲಿ ಮತ್ತು ವಯೋಪ್ರಾಯದ ಯುವಕರಲ್ಲಿ ಯಾವುದೇ ದೃಷ್ಟಿ ದೋಷ ಅಥವಾ ಕಣ್ಣಿನ ದೋಷ ಉಳ್ಳಂತಹ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಗೆ 40 ವರ್ಷದ ಮೇಲ್ಪಟ್ಟ ವಯೋಪ್ರಾಯದ ವ್ಯಕ್ತಿಗಳಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಮತ್ತು ಇದರ ಜೊತೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 30ರಿಂದ 40 ಜನ ಘಟಕಗಳಷ್ಟು ರಕ್ತದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ರಕ್ತದಾನವನ್ನು ನೀಡುವಂತಹ ಯುವಕರು ಕೂಡ ಮುಂದೆ ಬಂದಿದ್ದಾರೆ. ಇದಾದ ಮೇಲೆ ಸಂಜೆ ಸಂಗೀತ ಎಂಬ ಒಂದು ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸಂಜೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೋಲಾರ ಕೇಶವದವರು ಅಂತ ಹೇಳಿದ್ರೆ ಪ್ರಸನ್ನ ಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಕೋಲಾರ ಕೇಶವದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಿದ್ರೆ ಇವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆಗಿದ್ದರು. ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಅವ್ರಿಗಿರುವಂತಹ ಸನ್ನಡತೆ, ಸದ್ಗುಣಗಳನ್ನು ಅವರಿಂದ ಪ್ರೇರೇಪಿತರಾದಂಥ ಯುವಜನತೆ, ನಂಬೂರಿನ ಯುವಜನತೆ ಮತ್ತು ಪಕ್ಕದ ನೆರೆಹೊರೆಯ ಗ್ರಾಮದ ಜನರೆಲ್ಲ ಕೂಡ ಯುವಜನರೆಲ್ಲ ಮುಂದೆ ಬಂದು ಅವರೇ ಸ್ವಯಂ ಆಯೋಜಕರಾಗಿ ಬದಲಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಯಶಸ್ವಿಯಾಗಿ ನಡೆದುಕೊಟ್ಟಂತಹ ಎಲ್ಲ ಯುವಜನತೆ ಹಾಗೂ ನಮ್ಮೂರಿನ ಗ್ರಾಮಸ್ಥರು ಮತ್ತು ನೆರೆಹೊರೆಯ ಊರಿನ ಗ್ರಾಮಸ್ಥರಿಗೆ ಧನ್ಯವಾದವನ್ನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೇನೆ.